ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ ರಿಯಲ್ಮಿ 16 Pro 5G ಫೋನ್. ಇದು 256GB ವೇರಿಯಂಟು. ಈ ಫೋನ್ ಬಂದು ನಾವು ಕ್ರೋಮಾದಲ್ಲಿ ಪರ್ಚೇಸ್ ಮಾಡಿದ್ದು. ಬನ್ನಿ ಓಪನ್ ಮಾಡೋಣ. ನೋಡಿ, ಈ ಥರ ಸಿಗುತ್ತೆ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಒಂದು ಬ್ಯಾಕ್ ಕೇಸ್ ಇಟ್ಟಿರೋಂಥ ಒಂದು ಬಾಕ್ಸ್ ಸಿಗ್ತಾಯಿದೆ ನೋಡೋಕ್ಕೆ. ಮೇಕ್ ಇಟ್ ರಿಯಲ್ ಅಂತ ಬರ್ತಿದೆ ಅದ್ರ ಮೇಲೆ. ಬನ್ನಿ ಓಪನ್ ಮಾಡಿ ನೋಡೋಣ ಎಂಥ ಕ್ವಾಲಿಟಿಲಿ ಕೊಟ್ಟಿದ್ದಾರೆ ಅಂತ. ಇದೊಂದು ಕ್ಲಿಯರ್ ಕೇಸ್ ಆಗಿರುತ್ತೆ ಮೋಸ್ಟ್ಲಿ. ಓಪನ್ ಮಾಡುತ್ತಾ ನೋಡಿದ್ರೆ ಗೊತ್ತಾಗ್ತಾಯಿದೆ. ಇದೊಂದು ಕ್ಲಿಯರ್ TPU ಕೇಸ್. ಇದು ಕ್ವಾಲಿಟಿ ಅಷ್ಟೇನು ಕ್ವಾಲಿಟಿ ಇಲ್ಲ, ಬಟ್ ಓಕೆ, ಮ್ಯಾನೇಜಬಲ್, ಸೇಫ್ಟಿಗೆ ಓಕೆ. ಆದರೆ ಸ್ವಲ್ಪ ಸ್ಮಡ್ಜಸ್ ಆಗೋ ಥರ ಕಾಣ್ತಾ ಇದೆ. ಫಿಂಗರ್ ಪ್ರಿಂಟ್ ಎಲ್ಲ ಕಾಣೋ ಥರ. ನೋಡಿ, ಸ್ವಲ್ಪ ಲಾಂಗ್ ಟರ್ಮ್ ಯೂಸು, ಕೈಯೆಲ್ಲ ವೆಟ್ ಆಗೋ ಥರ ಇದ್ದರೆ ಸ್ವಲ್ಪ ಕಷ್ಟ. ಅದು ಬಿಟ್ಟರೆ ನೋಡಿ, ಬಾಕ್ಸ್ ಕಂಟೆಂಟ್ ಹೀಗಿದೆ. ಬನ್ನಿ ಇವಾಗ ಡಿವೈಸ್ನ ತೊಗೊಂಡು ನೋಡೋಣ. ರಿಯಲ್ಮಿ 16 Pro 5G ಓಪನ್ ಮಾಡಿ ನೋಡೋಣ. ಫೋನು ಕವರ್ ಆಗಿದೆ. ನಾವು ತರಿಸಿರೋದು ಗೋಲ್ಡ್ ಕಲರ್ ವೇರಿಯಂಟ್. ಇದು 256GB ವೇರಿಯಂಟು. ಫೋನ್ ಇನ್ ಹ್ಯಾಂಡ್ ಫೀಲ್ ತುಂಬ ಚೆನ್ನಾಗಿದೆ. ಲೈಕ್ ಸ್ವಲ್ಪ ಐಫೋನ್ ಫೀಲ್ ಕೊಡುತ್ತೆ ಹಿಡ್ಕೊಳ್ಳೋಕ್ಕೆ. ಆದರೆ ಸ್ವಲ್ಪ ವೈಡಾಗಿದೆ ಫೋನು, ತುಂಬ ಅಗಲ ಇದೆ. ಸಿಂಗಲ್ ಹ್ಯಾಂಡ್ ಯೂಸ್ಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ನೋಡಿ, ವಾಲ್ಯೂಮ್ ಕೀ ಮತ್ತು ಲಾಕ್ ಕೀ. ಇದು ಹಿಂದೆ C ಟೈಪ್ ಕೇಬಲ್ ಕೊಟ್ಟಿದ್ದಾರೆ, ಮತ್ತು ಒಂದು ಸ್ಪೀಕರ್ ಇದೆ, ಮತ್ತು ಸಿಮ್ ಟ್ರೇ ಇದೆ, ಒಂದು ಮೈಕ್ ಇದೆ. ಬ್ಯಾಕ್ ಸೈಡು ಒಂಥರ ಟೆಕ್ಸ್ಚರ್ಡ್ ಫೀಲ್ ಕೊಡುತ್ತೆ ಇದು ಬ್ಯಾಕ್ ಪ್ಯಾನಲ್ಲು. ನೋಡಿ, ಇದೊಂದು ಸಿನಿಮ್ಯಾಟಿಕ್ ಶಾಟ್ ಆಫ್ C ಟೈಪ್ ಪೋರ್ಟ್ ಆ್ಯಂಡ್ ಸ್ಪೀಕರ್. ಇದು ವಾಲ್ಯೂಮ್ ಕೀ ಮತ್ತು ಲಾಕ್ ಕೀ ಇದೆ. ಇದರಲ್ಲಿ IR ಬ್ಲಾಸ್ಟರ್ ಏನಿಲ್ಲ, ಬಟ್ ಒಂದು ಮೈಕ್ ಇದೆ, ಒಳ್ಳೆ ಗುಡ್ ಕ್ವಾಲಿಟಿ ಮೈಕ್ ಇದೆ ರೆಕಾರ್ಡ್ ಮಾಡಲಿಕ್ಕೆ ಅಂತ. ಅದು ಬಿಟ್ಟರೆ ನೋಡಿ, ಗೋಲ್ಡ್ ಕಲರ್ ತುಂಬ ರಿಚ್ ಆ್ಯಂಡ್ ಪ್ರೀಮಿಯಮ್ ಆಗಿದೆ. ಪ್ರೀ ಅಪ್ಲೈಡ್ ಸ್ಕ್ರೀನ್ ಗಾರ್ಡ್ ಕೂಡ ಸಿಗ್ತಾಯಿದೆ. ಇದು ಕ್ಯಾಮ್ರಾ ಯೂನಿಟ್ಟು ಒಂಥರ ಸ್ಕ್ವೇರ್ ಆಗಿ ಕರ್ವ್ ಎಡ್ಜಸ್ಸಲ್ಲಿದೆ. ರಿಯಲ್ಮಿ ಬ್ರ್ಯಾಂಡಿಂಗ್ ನೋಡ್ಬೋದು, ಲೋಗೋ. ಕಲರ್ ತುಂಬ ಚೆನ್ನಾಗಿದೆ. ಹಾಗೆ ಬಾಕ್ಸಲ್ಲಿ ಏನಿದೆ ನೋಡೋಣ ಬನ್ನಿ. ಇದೊಂದು ಯೂಸರ್ ಗೈಡ್ ಇದೆ, ನೋಡ್ಬೋದು. ಯೂಸರ್ ಗೈಡಲ್ಲಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಹಾಗೆ ಡಿವೈಸ್ನ ಸ್ಪೆಸಿಫಿಕೇಷನ್ಸ್ ಎಲ್ಲ ತುಂಬ ಡೀಟೇಲ್ಡ್ ಆಗಿರುತ್ತೆ, ಅದನ್ನು ನೋಡ್ಬೋದು. ಮತ್ತು ಒಂದು ಚಾರ್ಜರ್ ಕೊಡ್ತಾ ಇದ್ದಾರೆ. ಇದೊಂದು 80W ಚಾರ್ಜರ್ ಆಗಿರುತ್ತೆ. ಸೂಪರ್ ಚಾರ್ಜಿಂಗ್ ಸ್ಪೀಡ್ ಇದೆ. ಇದೊಂದು ಸೂಪರ್ ವೋಕ್ ಚಾರ್ಜರು. ಮತ್ತು ಇದೊಂದು 45 ಮಿನಿಟ್ಸ್ಗೆಲ್ಲ ಪೂರ್ತಿ ಚಾರ್ಜ್ ಆಗುತ್ತೆ. ಆದರೆ ಬೆಟರ್ ಟು ಯೂಸ್ ಬಿಟ್ವೀನ್ 20 to 80% ಚಾರ್ಜ್. ಬಿಲೋ 20 ಇರಬಾರ್ದು, ಎಬೋ 80 ಇರಬಾರ್ದು. ಆ್ಯಂಡ್ ವೀಕ್ಲಿ ಒನ್ಸ್ ಶುಡ್ ಮೇಕ್ ಇಟ್ 100%. ಇದು ನಿಮ್ಮ ಬ್ಯಾಟ್ರಿ ಸೈಕಲ್ನ ಚೆನ್ನಾಗಿಡುತ್ತೆ. ಮತ್ತು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. USB Type C ಇಂದ USB ಕೇಬಲ್ ಕೊಟ್ಟಿದ್ದಾರೆ. ನೋಡಿ, Type C ಕೇಬಲ್ ಕೊಟ್ಟಿದ್ದಾರೆ ಒಂದು. ಇಷ್ಟು ಐಟಮ್ಸ್ ನಾವು ಬಾಕ್ಸಲ್ಲಿ ನೋಡ್ಬೋದು. ನಾವು ತೊಗೊಂಡಿರೋದು 8 to 256GB ಸ್ಟೋರೇಜ್ ವೇರಿಯಂಟು. ಇದು ನಾವು ತೊಗೊಳ್ಳೋ ಟೈಮಲ್ಲಿ 33K ಆಗಿತ್ತು ಎಲ್ಲ ಸೇರಿ. ಕ್ರೋಮದಲ್ಲಿ ತೊಗೊಂಡಿದ್ದು. ಫೋನ್ ಆನ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದೊಂದು ರಿಯಲ್ಮಿ ಆ್ಯನಿಮೇಷನ್ ಎಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಫೋನು ಆನ್ ಆದರೆ ಈ ಥರ ಇರುತ್ತೆ. ಆ್ಯಪ್ಸ್ ಎಲ್ಲ ಪ್ರೀ ಇನ್ಸ್ಟಾಲ್ಡ್ ಆಗಿರಲಿಲ್ಲ, ಕೆಲವೊಂದು ನಾನು ಇನ್ಸ್ಟಾಲ್ ಮಾಡಿದ್ದೆ ಫಾರ್ ಟೆಸ್ಟಿಂಗ್ ಪರ್ಪಸ್ಸು. ತುಂಬ ಸ್ಮೂತಾಗಿದೆ, ಒಳ್ಳೆ ಬ್ರೈಟ್ನೆಸ್ ಚೆನ್ನಾಗಿದೆ. ಔಟ್ಸೈಡ್ ಬ್ರೈಟ್ನೆಸ್ಸು ತುಂಬ ಚೆನ್ನಾಗಿರುತ್ತೆ. ಔಟ್ಸೈಡಲ್ಲಿ ಯೂಸ್ ಮಾಡೋಕ್ಕೆ ಏನಷ್ಟು ಡಿಫಿಕಲ್ಟ್ ಅನಿಸಲ್ಲ. ಡೇ ಲೈಟ್ಗೆ ತುಂಬ ಸೂಟಬಲ್ ಆಗಿರುತ್ತೆ. ಇವಾಗ ಡಿವೈಸ್ ಬಗ್ಗೆ ನೋಡೋಣ. ಅಬೌಟ್ ಡಿವೈಸಲ್ಲಿ ನೋಡಿದ್ರೆ ನಿಮಗೆ UI 7.0 ರಿಯಲ್ಮಿ ಅವ್ರದ್ದು UI ಸಿಗ್ತಾಯಿದೆ. 16 Pro 5G ಫೋನ್ ಇದು. ನೋಡಿ, 256GB ಸ್ಟೋರೇಜ್ ಇರುತ್ತೆ. 61GB ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿರುತ್ತೆ ಅವರ ಪ್ರೀ ಇನ್ಸ್ಟಾಲ್ಡ್ ಆ್ಯಪಿಂದ. 7000 mAh ಬ್ಯಾಟ್ರಿ ಇದೆ ಇದ್ರದ್ದು. ಫ್ರಂಟ್ 50 MP ಇದೆ. ರೇರ್ 200 MP ಕ್ಯಾಮ್ರಾ ಇದೆ. ಒಳ್ಳೆ ಫೋಟೋಸ್ನ ಇದು ಕ್ಯಾಪ್ಚರ್ ಮಾಡಿಕೊಡುತ್ತೆ. ಇನ್ನು ಫೋಟೋ ಸ್ಯಾಂಪಲ್ಗೆ ಬಂತು ಅಂದರೆ ನೋಡಿ, ಇದೆಲ್ಲ ರಿಯಲ್ಮಿ 16 Pro ಅಲ್ಲೇ ತೆಗೆದಿರೋದು. ತುಂಬ ನ್ಯಾಚುರಲ್ಲಾಗೇ ಫೋಟೋ ಕೊಡುತ್ತೆ. AI ಜನ್ರೇಟ್ ಏನು ಮಾಡಲ್ಲ ಇದು. ಮತ್ತು ನಾನು ಫೋಟೋ ಕ್ಯಾಪ್ಚರ್ ಮಾಡಿರೋ ಟೈಮಲ್ಲಿ ಕ್ಲೌಡಿ ವೆದರ್ ಇತ್ತು. ಏನಿದೆ ಹಂಗೆ ನ್ಯಾಚುರಲ್ ಕಲರ್ಸಲ್ಲೇ ತೋರಿಸುತ್ತೆ, ಎಕ್ಸ್ಟ್ರಾ ಕಲರ್ ಆ್ಯಡ್ ಮಾಡಲ್ಲ. ಇದು ಬಂದು ಮೊನೋಕ್ರೋಮ್ ಇಮೇಜಸ್ಸು, ಇದು ನಾರ್ಮಲ್ ಇಮೇಜಸ್, ಕಲರ್ ಇಮೇಜಸ್ಸು. ನ್ಯಾಚುರಲ್ ಫೋಟೋನೇ ಇದು ಕೊಡುತ್ತೆ, ಪ್ರೊಸೆಸ್ ಮಾಡಿಕೊಡಲ್ಲ.
ಕೆಲವೊಂದು ಫೋನಲ್ಲಿ AI ಪ್ರೊಸೆಸ್ ಮಾಡಿ ಅದನ್ನ ಎನ್ಹ್ಯಾನ್ಸ್ ಮಾಡಿಕೊಡುತ್ತೆ. ಇದು ಬಂದು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ವೈಡ್ ಆ್ಯಂಗಲ್ ಇಮೇಜ್ ಆಗಿದೆ ಇದು. ಬನ್ನಿ ಈಗ ಯೂಟ್ಯೂಬಲ್ಲಿಗೆ ಒಂದು ಸೌಂಡ್ ಕ್ವಾಲಿಟಿ ನೋಡೋಣ ಹೇಗಿದೆ ಅಂತ. ಈ ಸ್ಕ್ರೀನ್ ತುಂಬ ಸ್ಮೂತಾಗಿ ಸ್ಕ್ರಾಲ್ ಆಗುತ್ತೆ. ಬನ್ನಿ ಇದು ರಿಫ್ರೆಶ್ ರೇಟ್ನ ನೋಡೋಣ. ರಿಫ್ರೆಶ್ ರೇಟು ನಿಮಗೆ ಬಂದು ಇದು 120 Hz ತನಕ ಸಿಗುತ್ತೆ. ಸ್ಕ್ರೀನ್ ರಿಫ್ರೆಶ್ ರೇಟು ಎಷ್ಟಿದೆ ನೋಡೋಣ ಬನ್ನಿ ಇವಾಗ. ಇದು ಬಂದು ಹೈ ಮತ್ತು ಸ್ಟ್ಯಾಂಡರ್ಡ್ ಅಂತ ಸಿಗುತ್ತೆ. ಹೈಯಲ್ಲಿ ನಿಮಗೆ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ ನಿಮಗೆ. ತುಂಬ ಸ್ಮೂತಾಗಿದೆ, ನೋಡ್ತಾ ಇರ್ಬೋದು 120 Hzಲ್ಲಿ ಎಷ್ಟು ಸ್ಮೂತಾಗಿದೆ ಅಂದರೆ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಬಟ್ ಬ್ಯಾಟ್ರಿ ಡ್ರೈನ್ ಜಾಸ್ತಿ ಆಗುತ್ತೆ 120 Hzಗೆ ಹಾಕ್ಕೊಂಡ್ರೆ. ಬೇಕು ಅಂದಾಗ ಹಾಕ್ಸ್ಕೊಬೋದು, ಇಲ್ಲಾಂದರೆ ಒಂದು 60 Hzಲ್ಲೇ ಇದ್ದರೆ, ಸ್ಟ್ಯಾಂಡರ್ಡಲ್ಲೇ ಇದ್ದರೆ ಅಷ್ಟು ಬ್ಯಾಟ್ರಿ ಡ್ರೈನ್ ಆಗೋಲ್ಲ. ಇನ್ನು ಬ್ಯಾಟ್ರಿ ಡ್ರೈನ್ನ ನೋಡೋದಾದರೆ ನಿಮಗೆ 24 hours ಒಂದು ನಾರ್ಮಲ್ ಯೂಸೇಜ್ ಮಾಡ್ತೀವಿ ಅಂದರೆ 24 hours ಒಂದು ಸಿಂಗಲ್ ಚಾರ್ಜ್ ಇಸ್ ಎನಫ್. ದಟ್ ಟು ಫ್ರಮ್ 20 to 80% ಅಂತಂದರೆ 80% ಫುಲ್ ಚಾರ್ಜ್ ಮಾಡಿದರೆ 20% ಆಗೋ ತನಕ ನಿಮಗೆ ಒಂದು ನಾರ್ಮಲ್ ಡೇ ಯೂಸೇಜ್ಗೆ ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮ್, ವಿಡಿಯೋಗ್ರಫಿ ಎಲ್ಲ ನೋಡೋಕ್ಕೆ ನಿಮಗೆ ಸಿಗುತ್ತೆ ಒನ್ ಡೇಯಲ್ಲಿ. ಇಟ್ ಈಸ್ ಓಕೆ, ವೆರಿ ಡೀಸೆಂಟ್ ಬ್ಯಾಟ್ರಿ ಬ್ಯಾಕಪ್ ಅಂತ ಹೇಳ್ಬೋದು. ಇನ್ ಹ್ಯಾಂಡ್ ಫೀಲ್ ತುಂಬ ಚೆನ್ನಾಗಿದೆ, ಬಟ್ ನಾಟ್ ಸೂಟಬಲ್ ಫಾರ್ ಒನ್ ಹ್ಯಾಂಡ್ ಯೂಸ್. ಓಕೆ, ಮೈ ಹಾನೆಸ್ಟ್ ರಿವ್ಯೂ. ಬಟ್ ಸ್ಕ್ರೀನ್ ಈಸ್ ವೆರಿ ವೈಡ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಲರು ಮತ್ತು ಪ್ರೀಮಿಯಮ್ ಆಗಿದೆ ತುಂಬ. ರಿಯಲ್ಮಿ ಗೊತ್ತಲ್ಲ, ತುಂಬ ಪ್ರೀಮಿಯಮ್ ಆಗಿದೆ. ಪರ್ಫಾರ್ಮೆನ್ಸ್ ಇರೋ ಫೋನ್ ಇದು, ಮತ್ತು AI ಇಂಟಿಗ್ರೇಟೆಡ್ ಚಿಪ್ ಇದರಲ್ಲಿರುತ್ತೆ. ಮತ್ತು ಬನ್ನಿ ಸಿಮ್ ಸ್ಲಾಟ್ ನೋಡೋಣ. ಇದರಲ್ಲಿ ನಿಮಗೆ ಬರುತ್ತೆ ಡ್ಯುಯಲ್ ಸಿಮ್ ಆಪ್ಷನ್, ಸಿಮ್ 2, ಸಿಮ್ 1 ಟ್ರೇ ಇದೆ. ಇದರಲ್ಲಿ SD ಕಾರ್ಡ್ ಸ್ಲಾಟ್ ಬರಲ್ಲ.